ಬಾಗಿನ ಅರ್ಪಣೆ ಪ್ರತೀತಿಯಂತೆ ನಮ್ಮ ಪೂಜ್ಯ ಮಹಾಪೌರರು ಮತ್ತು ಉಪಮಹಾಪೌರರು ಎಲ್ಲ ನಗರ ಸೇವಕರ ಒಂದು ಸಹಭಾಗಿತ್ವದಲ್ಲಿ ಮತ್ತು ಅಧಿಕಾರಿಗಳು ಸಹಿತ ಇದರಲ್ಲಿ ಭಾಗ ಆಗಿರ್ತಾರೆ. ರಕ್ಕಸ್ಕೊಪ್ಪ ಡ್ಯಾಮಿಂದ ನಮಗೆ ಒಂದು 45 MLD ನೀರು ಬರುತ್ತೆ. ನಮ್ಮ ಒಂದು WTPಗೆ ಬಂದು ಅದು ಅಲ್ಲಿ ಶೇಖರಣೆ ಆಗಿ ಅದರ ನಂತರ ಅದು ಟ್ರೀಟ್ಮೆಂಟ್ ಆಗಿ ಜನಕ್ಕೆ ಹೋಗುವಂಥ ಒಂದು ವ್ಯವಸ್ಥೆ. ಇದು ವರ್ಷದ ಅವಧಿಗಿನ ಮುಂಚೆತಾನೆ ಇದು ಭರ್ತಿಯಾಗಿದೆ ಮತ್ತು ಇದರ ಒಂದು ಭರ್ತಿ ಆಗಿರುವ ಹಿನ್ನೆಲೆಯಲ್ಲಿ ನಮಗೆ ಸ್ಟೋರೇಜ್ ಮಾಡೋದಕ್ಕೆ ಮತ್ತು ಜನರಿಗೆ ಕೊಡುವಂಥ ಪೈಪ್ಲೈನ್ ಏನು ವ್ಯವಸ್ಥೆ ಇದೆ ಇಮಿಡಿಯೇಟ್ಲಿ ಇದರ ಸ್ಟೋರೇಜನ್ನ ತಾವು ಮಾಡಬೇಕು ಅಂತ ಹೇಳಿ LNT ಅವರಿಗೂ ನಾವು ಇವಾಗಲೇ ಎಲ್ಲ ಒಂದು ನಿರ್ದೇಶನವನ್ನ ನೀಡಿದ್ದೇವೆ. ಈ ಏನು ನೀರಿದೆ ಅದು ನಮ್ಮಲ್ಲಿ ಸ್ಟೋರ್ ಆಗಿ ಜನಗಳಿಗೆ ಅದು ಹೋಗಿ ಉಪಯೋಗ ಆಗೋದೇ ನಮ್ಮೆಲ್ಲರ ಒಂದು ಧ್ಯೇಯ ಇದೆ. ಇದನ್ನ ನಾವು ಸಕಾರವಾಗಿ ಮತ್ತು ಸಕಾಲದಲ್ಲಿ ಮಾಡ್ತೀವಿ ಅಂತ ತಮ್ಮ ಮೂಲಕ ಚಾಲ್ತಿಯಲ್ಲಿದೆ. 100% ಅನುಕೂಲ ಆಗುತ್ತೆ. ಈಗ 58 ವಾರ್ಡಲ್ಲಿ 10 ವಾರ್ಡ್ ಆಲ್ರೆಡಿ ನಮ್ಮಲ್ಲಿ 24/7 ಇದೆ. ಈಗ 48 ವಾರ್ಡ್ ನಾನ್ ಡೆಮೋ ಝೋನ್ ಅಂತಾರೆ, ಅಂದ್ರೆ 24/7 ಈಗ ಮುಂದೆ ಮಾಡಬೇಕು ಅಂತಂತಿದ್ದು. ಸಕಾಲಗಳಲ್ಲಿ ಅದು ಆಗಿರ್ಲಿಲ್ಲ, ಒಂದು ಟೆಕ್ನಿಕಲ್ ಪಾಯಿಂಟ್ ಇಂದ ಆಗಿರ್ಲಿಲ್ಲ. ಈಗ ಡಿಸೆಂಬರ್ 26ಕ್ಕೆ ಆಗುತ್ತೆ. ನೀರು ಸಹಿತ ತುಂಬಿದೆ ಮತ್ತು ಹೆಚ್ಚಿನ ಪೈಪ್ಲೈನ್ ಗಳನ್ನ ಹಾಕ್ತಾ ರಿಸ್ಟೋರು ಮಾಡ್ತಾ ತ್ವರಿತಗತಿಯಲ್ಲಿ ಈಗ LNT ಅವರು ಮಾಡ್ತಾ ಇದ್ದಾರೆ. ಸೊ ಈ ನೀರು ನಮ್ಗೆ ಏನ್ ಶೇಖರಣೆ ಆಗಿದೆ ಅಲ್ಲಿ ನಾವು ಸ್ಟೋರ್ ಮಾಡಿ ಜನಗಳಿಗೆ ಈ ಹಿಂದೆ 5 ದಿವಸ 4 ದಿವಸ ಅಂತ ಏನ್ಬಿಡ್ತೀವಿ, 3 ದಿವಸ 2 ದಿವಸ ಅಂತ ಹೇಳಿ ನಾವು ಬಿಡೋಕೆ ಎಲ್ಲ ಒಂದು ಯೋಜನೆಗಳನ್ನ ನಾವು ಮಾಡ್ಕೋತೀವಿ. ಥ್ಯಾಂಕ್ ಯು. 4 ಜಲಾಶಯಗಳ ಪೈಕಿ ರಕ್ಕಸ್ಕೊಪ್ಪ ಇದು ಕೂಡ ಭರ್ತಿಯಾಗಿದೆ. ನೀವು ಕೂಡ ಬಾಗಿನ ಅರ್ಪಣೆ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಇಲ್ಲಿ ಜಲಾಶಯ ನಮ್ಮ ರಕ್ಕಸ್ಕೊಪ್ಪ ಏನಿದೆ ನಮ್ದು ಮೇನ್ ಸಪ್ಲೈ ಆಫ್ ಬೆಳಗಾವಿ ಮತ್ತು ಇನ್ನೂ ಒಂದು ಹಿಡಕಲ್ ಡ್ಯಾಮ್ ಇದೆ. ಇಲ್ಲಿಂದ ನಾವು ಬಾಗಿನವನ್ನ ಅರ್ಪಿಸೋದು ಒಂದು ಪ್ರಥಾ ಇದೆ. ನಾವು ಅದನ್ನ ಶ್ರಾವಣ ಮಾಸದಲ್ಲಿ ಮಾತ್ರ ಮಾಡ್ತೀವಿ. ಸೊ ಇವತ್ತು ಶ್ರಾವಣ ಮಾಸದಲ್ಲಿ ನಾವು ಇವತ್ತು ಎಲ್ಲ ನಗರ ಸೇವಕರು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಸೇರಿ ನಾವು ಇಲ್ಲಿ ಬಾಗಿನವನ್ನು ಅರ್ಪಣೆ ಮಾಡಿದ್ದೀವಿ. ನಮ್ಮ ಮೇಯರ್ ಆಗಿರ್ಬೋದು, ನಮ್ಮ ಕಮಿಷನರ್ ಮೇಡಮ್ ಆಗಿರ್ಬೋದು, ರೂಲಿಂಗ್ ಪಾರ್ಟಿ ಲೀಡರ್ಸ್ ಆಗಿರ್ಬೋದು, ಅಪೋಸಿಷನ್ ಎಲ್ಲರೂ ಬಂದಿದ್ದಾರೆ. ಸೊ ಇದು ಒಂದು ಹರ್ಷದ ಸುದ್ದಿ ನಮ್ಗೆಲ್ಲರಿಗೂ. ಇಲ್ಲಿ ಫುಲ್ ತುಂಬಿದೆ. ಒಂದೇ ಒಂದು ರಿಕ್ವೆಸ್ಟ್ ಅಂದ್ರೆ ಯಾರು ಆದಷ್ಟು ಒಳ್ಳೆ ರೀತಿಯಾಗಿ ನೀರನ್ನು ಯೂಸ್ ಮಾಡ್ರಿ, ವೇಸ್ಟೇಜ್ ಅನ್ನು ಮಾಡಬೇಡಿ ಅಂತ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಬೆಳಗಾವಿ ಜೀವನಾಡಿ ಅಂತ ಹೇಳ್ತಾರೆ, ನೀವು ಕೂಡ ಬಾಗಿನ ಅರ್ಪಿಸಿದ್ರಿ. ಹೌದು, ಈಗ ಈ ವರ್ಷ ಪ್ರತಿ ವರ್ಷಕ್ಕಿಂತ ಮಳೆ ಹೆಚ್ಚಾಗಿದೆ. ಹೀಗಾಗಿ ಎಲ್ಲರಿಗೆ ಸಾಕಷ್ಟು ನೀರು ಸಿಗುವುದು ಅಂತ ನನಗೆ ಅನಿಸ್ತೈತಿ. ಸಿಬ್ಬಂದಿ ಹೇಳ್ತಾ ಇದ್ರು ನಮ್ಮ ಅಧಿಕಾರಿಗಳು, ಹೋದ ವರ್ಷಕ್ಕಿಂತ ನೀರು ಈ ಸಲ ಹೆಚ್ಚಿದೆ. ಹೀಗಾಗಿ 28 ಇನ್ನು ನಮ್ಮ ವಾರ್ಡ್ ಅದಾವ ಬೆಳಗಾವಿನಲ್ಲಿ, ಎಲ್ಲರಿಗೂ ನೀರು ಸಿಗೋದು ಹಂಗೆ ನನಗೆ ಅನಿಸ್ತೈತಿ.